Today we're going to talk about two people in the Bible who ran. ಇವತ್ತು ನಾವು ಬೈಬಲ್ ಅಲ್ಲಿ ಎರಡು ಮನುಷ್ಯರು ಓಡಿ ಹೋಗಿದ್ದರ ಬಗ್ಗೆ ನಾವು ಮಾತನಾಡ್ತೇವೆ. One is found in Genesis chapter 39 verses 11 and 12. ಸೊ ಒಬ್ಬ ವ್ಯಕ್ತಿ ನಾವು ಆದಿಕಾಂಡ 39 11 12ರಲ್ಲಿ ನಾವು ನೋಡ್ತೇವೆ. You might know this incident when Joseph is serving in Potiphar's house and Potiphar's wife is seducing him, but he just throws off his cloak and he runs. ಸೊ ನಿಮ್ಗೆ ಈ ಒಂದು ಕತೆ ಗೊತ್ತಿದೆ. ಅಲ್ಲಿ ಯೋಸೇಫನು ಪೋಟಿಫರನ ಮನೆಯಲ್ಲಿ ಕೆಲಸ ಮಾಡುವಾಗ ಆ ಪೋಟಿಫರನ ಹೆಂಡತಿ ಅವನೊಂದಿಗೆ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದಾಗ ಅವನು ತನ್ನ ಬಟ್ಟೆಗಳನ್ನು ಆಕೆ ಕೈಯಲ್ಲೇ ಬಿಟ್ಟು ಓಡಿ ಹೋಗ್ತಾನೆ. At the same time, there's an incident recorded in Mark chapter 14 verses 51 and 52. ಅದೇ ರೀತಿಯಾಗಿ ಮಾರ್ಕನು ಬರೆದ ಸುವಾರ್ತೆ 14 51 52ರಲ್ಲಿ ಇನ್ನೊಂದು ಘಟನೆಯು ಬರೆಯಲ್ಪಟ್ಟಿದೆ. Where Jesus is about to be arrested, and in that moment there was a young man wearing nothing but a linen garment was following Jesus. ಸೊ ಅಲ್ಲಿ ಒಬ್ಬ ಯೌವನಸ್ಥನು ಬರೀ ಮೈ ಮೇಲೆ ನಾರು ಮಡಿಯನ್ನು ಒದ್ದವನಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಹೋಗ್ತಾ ಇರ್ತಾನೆ. And the Bible says when they seized him, that is when the soldiers seized him, he fled naked, leaving his garment behind. ಸೊ ನೋಡಿ, ಅಲ್ಲಿ ಆ ಒಂದು ಸೈನಿಕರು ಅವನನ್ನ ಹಿಡಿದಾಗ ಆ ವ್ಯಕ್ತಿ ತನ್ನ ಒಂದು ಬಟ್ಟೆಯನ್ನ ಬಿಟ್ಟು ಬೆತ್ತಲೆಯಾಗಿ ಓಡಿ ಹೋಗ್ತಾನೆ. There were two people who ran. ನೋಡಿ, ಇಲ್ಲಿ ಇಬ್ಬರು ಓಡಿ ಹೋಗ್ತಿದ್ದಾರೆ. One ran because he didn't want to sin, he wanted to be loyal, and what happens? He's put in prison. That is Joseph. ಸೊ ನೋಡಿ, ಇಲ್ಲಿ ಈ ವ್ಯಕ್ತಿ ಯೋಸೇಫನು ಅವನು ನ್ಯಾಯವಾಗಿ ನೀತಿಯಿಂದ ಜೀವಿಸೋದಕ್ಕೆ ಬಯಸ್ತಾನೆ, ಆದ್ರಿಂದ ಅವನು ಓಡಿ ಹೋಗ್ತಾನೆ. ಅದಕ್ಕೆ ಪರಿಣಾಮವಾಗಿ ಅವನನ್ನ ಸೆರೆಮನೆಗೆ ಹಾಕ್ತಾರೆ. Whereas there is a young man who did not want to be arrested, he didn't want to go into prison, so he runs naked. ನೋಡಿ, ಇಲ್ಲಿ ಒಬ್ಬ ಯೌವನಸ್ಥನು ಅವನಿಗೆ ಸೆರೆಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಆದ್ರಿಂದ ಅವನು ಬರೀ ಮೈಯಲ್ಲಿ ಅವನು ಓಡಿ ಹೋಗ್ತಿದ್ದಾನೆ. He says that he was following Jesus, but when the moment came, he ran. He was not loyal. ಸೊ ನೋಡಿ, ಅವನು ಯೇಸುವನ್ನ ಹಿಂಬಾಲಿಸ್ತಾ ಇದ್ದನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಆದ್ರೆ ಅವನನ್ನ ಹಿಡಿಯುವುದಕ್ಕೆ ಬಂದಾಗ ಅವನು ಯಥಾರ್ಥವಾಗಿರದೆ ಅವನು ಓಡಿ ಹೋಗ್ತಾನೆ. My question to you is, are you running away from your responsibility like this man did, being not being loyal, or are you being like Joseph who ran away from the things that were sinful? ಸೊ ಇವತ್ತು ನೀವು ಯಾವ ರೀತಿಯ ಮನುಷ್ಯರು ನೀವಾಗಿದ್ದೀರಾ? ನೀವು ಈ ಮನುಷ್ಯನ ಹಾಗೆ ನಿಮ್ಮ ಜವಾಬ್ದಾರಿಗಳಿಂದ ನೀವು ಓಡಿ ಹೋಗ್ತಿದ್ದೀರಾ, ಅಥವಾ ಯೋಸೇಫನ ಹಾಗೆ ಪಾಪದಿಂದ ನೀವು ಓಡಿ ಹೋಗ್ತಿದ್ದೀರಾ? Because this man, he ran away naked, and till date we only look at this man as the man who ran naked. ಸೊ ನೋಡಿ, ಈ ಒಂದು ವ್ಯಕ್ತಿಯು ಅಲ್ಲಿಂದ ಬರಿ ಮೈಯಲ್ಲಿ ಓಡಿ ಹೋಗ್ತಾನೆ. ಇವತ್ತಿನವರೆಗೂ ನಾವು ಆ ವ್ಯಕ್ತಿಯನ್ನ ಬರಿ ಮೈಯಲ್ಲಿ ಓಡಿ ಹೋದಂತ ಯೌವನಸ್ಥನು ಎಂಬುದಾಗಿ ನಾವು ನೋಡ್ತೇವೆ. Whereas when you think about Joseph, you think of him as the one who became the second highest person in all of Egypt. You see the difference? ಸೊ ನೋಡಿ, ಇನ್ನೊಂದು ಎರಡನೇ ವ್ಯಕ್ತಿ ಯೋಸೇಫನು ಕೂಡ ಓಡಿ ಹೋಗ್ತಾನೆ, ಆದ್ರೆ ಅವನನ್ನ ದೇವರು ಐಗುಪ್ತ ದೇಶದಲ್ಲಿಯೇ ಒಂದು ಎರಡನೆಯ ಅತಿ ದೊಡ್ಡ ವ್ಯಕ್ತಿಯನ್ನಾಗಿ ದೇವರು ಮಾಡ್ತಾರೆ. See, this man wanted temporary release and temporary pleasure, so he ran away. Whereas Joseph, ran from temporary pleasure, and what happened? He's put in prison. ಸೊ ನೋಡಿ, ಇಲ್ಲಿ ಯೋಸೇಫನು ಒಂದು ತಾತ್ಕಾಲಿಕವಾಗಿರುವಂತಹ ಒಂದು ಸುಖದಿಂದ ಅವನು ಓಡಿ ಹೋಗ್ತಾನೆ, ಆದ್ರೆ ಅವನ ಸೆರೆಮನೆಗೆ ಹಾಕ್ತಾರೆ. ಈ ವ್ಯಕ್ತಿ ತಾತ್ಕಾಲಿಕ ಸುಖಕ್ಕಾಗಿ ಅವನು ಓಡಿ ಹೋಗ್ತಾನೆ. Joseph did the right thing, yet he was put in prison. This man did the wrong thing and he is free. ಸೊ ನೋಡಿ, ಇಲ್ಲಿ ಯೋಸೇಫನು ಸರಿಯಾಗಿರುವಂತ ಕೆಲಸವನ್ನೇ ಮಾಡ್ತಾನೆ, ಆದರೂ ಕೂಡ ಅವನನ್ನ ಸೆರೆಮನೆಗೆ ಹಾಕ್ತಾರೆ. ಈ ವ್ಯಕ್ತಿ ಇಲ್ಲಿ ತಪ್ಪಾದ ಕೆಲಸವನ್ನ ಮಾಡ್ತಾನೆ, ಆದ್ರೆ ಅವನಿಗೆ ಇಲ್ಲಿ ಒಂದು ಸ್ವಇಚ್ಛೆ ಅನ್ನುವಂಥದ್ದು ಸಿಗ್ತದೆ. Today you may say, John, I did the right thing. I was loyal. I was a person of integrity. I did my best for God. I stood up for God. But look at me, like Joseph, I am thrown out. I am in prison. But look at somebody else who was not even loyal. They were not faithful, but they're enjoying life like this naked man. ಸೊ ನೋಡಿ, ಒಂದು ವೇಳೆ ನೀವು ಹೇಳ್ತಿರ್ಬೋದು, ಜಾನ್, ನಾನು ಕೂಡ ಯೋಸೇಫನ ಹಾಗೆ ಸರಿಯಾಗಿರುವುದನ್ನೇ ಒಳ್ಳೆಯದನ್ನೇ ನಾನು ಮಾಡಿದ್ದೇನೆ, ಆದ್ರೂ ಕೂಡ ಇವತ್ತು ನಾನು ಇಂತಹ ಪರಿಸ್ಥಿತಿಯಲ್ಲಿ ಬಿದ್ದಿದ್ದೇನೆ. ಆದ್ರೆ ಅನೇಕರು ಈ ಒಂದು ವ್ಯಕ್ತಿಯ ಹಾಗೆ ಅವರು ಓಡಿ ಹೋಗಿದ್ದಾರೆ, ಅವರು ಚೆನ್ನಾಗಿ ಇದ್ದಾರೆ ಎಂಬುದಾಗಿ ನೀನು ಹೇಳ್ತಾ ಇರಬಹುದು. But I want you to understand, the same way, even though initially Joseph was in a bad position, God lifted him up to a position that even today we look up to him for. I want you to understand, when you are faithful, even if for the time being or in this season you are crushed or you are broken, I want you to trust that eventually God will lift you up. ನೋಡಿ, ಇವತ್ತು ಯೋಸೇಫನು ಕೂಡ
ತಾತ್ಕಾಲಿಕವಾಗಿ ಅವನು ಸೆರೆಮನೆಯಲ್ಲಿ ಇದ್ದರೂ ಕೂಡ ದೇವರು ಅವನನ್ನ ಉನ್ನತವಾಗಿ ಐಗುಪ್ತ ದೇಶದಲ್ಲಿ ಅಧಿಕಾರಿಯನ್ನಾಗಿ ದೇವರು ನೇಮಿಸ್ತಾರೆ. ಅದೇ ರೀತಿಯಾಗಿ ನೀವು ಕೂಡ ತಾತ್ಕಾಲಿಕವಾಗಿ ಕೆಲವು ಕಷ್ಟಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ದೇವರು ತಕ್ಕ ಸಮಯಕ್ಕೆ ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. So that's the word of encouragement I want to give you and challenge you. Don't be like this man, not being loyal and being concerned about your own self, but be like Joseph, running away from the things that would enslave you and being loyal to the work of God. And I want you to understand, the God who lifted Joseph up will lift you up in Jesus' name. ನೋಡಿ, ಇವತ್ತು ನಾನು ನಿಮ್ಮೆಲ್ಲರನ್ನ ಉತ್ಸಾಹಪಡಿಸ್ತೇನೆ. ಈ ವ್ಯಕ್ತಿಯ ಹಾಗೆ ನೀವು ದೂರ ಓಡಿ ಹೋಗಬೇಡಿ, ಯೋಸೇಫನ ಹಾಗೆ ನಿಲ್ಲಿರಿ. ದೇವರು ತಕ್ಕ ಸಮಯಕ್ಕೆ ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. ಯೇಸುವಿನ ನಾಮದಲ್ಲಿ ಆಮೆನ್.